ಹಾಯ್ ಫ್ರೆಂಡ್ಸ್, ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ. ಈ ತೊರಕೆ ಫಿಶ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಚಿಕ್ಕ ಮಕ್ಕಳಿಂದ ದೊಡ್ಡವರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಈ ಫಿಶ್. ಇದರಲ್ಲಿ ಮುಳ್ಳೆಲ್ಲ ಜಾಸ್ತಿ ಇಲ್ಲದೆ ಇರೋದ್ರಿಂದ ಮಕ್ಕಳು ಕೂಡ ಈಸಿಯಾಗಿ ತಿನ್ಬೋದು ಮತ್ತು ರುಚಿನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾನು ಸಾರು ಮಾಡೋದು, ಫಿಶ್ ಕರಿ ಮಾಡೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಎಷ್ಟೊಂದು ರುಚಿಕರವಾದ ತೊರಕೆ ಫಿಶ್ಶಿನ ಮೀನು ಸಾರು ರೆಡಿಯಾಗಿದೆ. ಇದಕ್ಕೆ ಏನೆಲ್ಲ ಬೇಕು, ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ಒಂದು ಪಾತ್ರೆನ ಬಿಸಿಗಿಟ್ಟು, ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಇದಕ್ಕೆ ಮಸಾಲೆನೆಲ್ಲ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 2 ಚಮಚ ಆಗುವಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಅರ್ಧ kg ಮೀನಿಗೆ ಆಗುವಷ್ಟು ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಕಾಳುಮೆಣಸು, ಸ್ವಲ್ಪ ಮೆಂತ್ಯ ಕಾಳು, ಸ್ವಲ್ಪ ಓಂ ಕಾಳು ಇಷ್ಟನ್ನು ಹಾಕ್ಕೊಂಡು ಈ ಥರ ಚಟಪಟ ಸಿಡಿಯೋ ತನಕ ನಾನು ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇಲ್ಲಿ ಮಸಾಲೆ ಎಲ್ಲ ರೋಸ್ಟ್ ಆಗ್ತಾ ಇದೆ. ಇಲ್ಲಿ ನೋಡಿ, ರೋಸ್ಟ್ ಆಗ್ತಾ ಇದೆ. ಚಟಪಟ ಸಿಡಿಯೋ ತನಕ ನೀವು ರೋಸ್ಟ್ ಮಾಡ್ಕೊಳ್ಬೇಕು. ತುಂಬ ಸೀದೋಗಬಾರ್ದು, ಸೀದೋದ್ರೆ ಕಹಿ ಆಗುತ್ತೆ. ಸಣ್ಣ ಉರಿಯಲ್ಲಿ ನೀವು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಇವಾಗ ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 15ರಿಂದ 20 ಬ್ಯಾಡಗೆ ಮೆಣಸನ್ನು ಹಾಕ್ಕೊಂಡಿದ್ದೀನಿ. ಬ್ಯಾಡಗೆ ಮೆಣಸು ಅಷ್ಟೊಂದು ಖಾರ ಏನೂ ಇಲ್ಲ. ಇವಾಗ ಬ್ಯಾಡಗೆ ಮೆಣಸು ಚೆನ್ನಾಗಿ ರೋಸ್ಟ್ ಆದಮೇಲೆ ಒಂದು 5 ನಿಮಿಷ ಆದರೂ ರೋಸ್ಟ್ ಮಾಡಬೇಕು. ಯಾಕಂದರೆ ಚಿಕ್ಕ ಉರಿಯಲ್ಲಿ ನಾವು ರೋಸ್ಟ್ ಮಾಡ್ತಾ ಇದ್ದೀವಿ. ಮತ್ತು ಮೆಣಸು ರೋಸ್ಟ್ ಆಗೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ ನಾನು ಸಪ್ರೇಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಡಗೆ ಮೆಣಸು ಅಷ್ಟೊಂದು ಖಾರ ಏನೂ ಇರುವುದಿಲ್ಲ. ಅದಕ್ಕೋಸ್ಕರ ನಾನು 15ರಿಂದ 20 ಬ್ಯಾಡಗೆ ಮೆಣಸನ್ನು ಈಸಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಒಂದು ಇಡೀ ತೆಂಗಿನಕಾಯಿನ ತಗೊಂಡಿದ್ದೀನಿ. ತೆಂಗಿನಕಾಯಿನ ನಾನು ರೋಸ್ಟ್ ಮಾಡ್ಕೊಳ್ತಾ ಇಲ್ಲ, ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಗ್ರೈಂಡರ್ಗೆ ಹಾಕಿದ ಮೇಲೆ ನಾನು ಡ್ರೈ ರೋಸ್ಟ್ ಮಾಡ್ಕೊಂಡಂಥ ಮಸಾಲೆನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಕೆಂಪು ಮೆಣಸನ್ನು ಕೂಡ, ಬ್ಯಾಡಗೆ ಮೆಣಸನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನಿವಾಗ ಈರುಳ್ಳಿ ಹಾಗೂ ಬೆಳ್ಳುಳ್ಳಿ ಇಷ್ಟನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮೇಯ್ನಾಗಿ ನಾವು ಫಿಶ್ ಕರಿ ಅಂದರೆ ಹುಣಸೆ ಹುಳಿನ ಹಾಕ್ಕೊಳ್ಳೇಬೇಕು. ಹುಣಸೆ ಹುಳಿನ ಕೂಡ ಒಂದು ಇಡೀ ಲಿಂಬೆ ಗಾತ್ರದಷ್ಟು, ಚಿಕ್ಕ ಲಿಂಬೆ ಗಾತ್ರದಷ್ಟು ಹುಣಸೆ ಹುಳಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿನ ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಮಸಾಲೆ ಚೆನ್ನಾಗಿ ಗ್ರೈಂಡ್ ಆಗ್ತಾ ಇದೆ. ಇಲ್ಲಿ ನಾನು ಮಸಾಲೆ ಗ್ರೈಂಡ್ ಆದಮೇಲೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಎಲ್ಲ ಮಸಾಲನ ತಗೊಳ್ಳಿಲ್ಲ, ನಾನು ಅರ್ಧ ಮಸಾಲನ ಮಾತ್ರ ತೊಗೊಂಡಿದ್ದೀನಿ. ಯಾಕಂದರೆ ನಾನಿಲ್ಲಿ ಅರ್ಧ kg ಆಗುವಷ್ಟು ಮೀನನ್ನು ಮಾತ್ರ ತೊಗೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಅದರಲ್ಲಿ ಅರ್ಧ ಮಸಾಲನ ತಗೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕುದಿ ಬಂದ ಮೇಲೆ ಫಿಶನ್ನೆಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ. ಈ ಫಿಶ್ ಬೇಯೋದಕ್ಕೆ ಒಂದು 10ರಿಂದ 15 ನಿಮಿಷ ಸಾಕಾಗುತ್ತೆ. ಫಿಶ್ ಕರಿ ಮಾಡುವಾಗ ಸ್ವಲ್ಪ ದಪ್ಪನೇ ಇಡ್ತಾ ಇದ್ದೀನಿ, ಗ್ರೇವಿ ಕನ್ಸಿಸ್ಟೆನ್ಸಿ. ಇದಕ್ಕೆ ಉಪ್ಪನ್ನೆಲ್ಲ ಮೊದಲೇ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟ್ ಆಗಿದೆಯಾ ಅಂತ. ಎಲ್ಲ ಚೆಕ್ ಮಾಡಿ ಆದಮೇಲೆ ಮಸಾಲೆ ಚೆನ್ನಾಗಿ ಬಾಯ್ಲ್ ಆದಮೇಲೆ ಫಿಶನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನೀವು ಹಸಿಮೆಣಸು ಹಾಗೂ ಟೊಮೆಟೊ ಹಾಗೂ ಶುಂಠಿನ ಕೂಡ ನೀವು ಸೇರಿಸ್ಕೊಳ್ಬೋದು, ಚಿಕ್ಕದಾಗಿ ಕಟ್ ಮಾಡಿಕೊಂಡು. ನಾನಿಲ್ಲಿ ಯಾವುದನ್ನು ಸೇರಿಸ್ಕೊಳ್ತಾ ಇಲ್ಲ, ಯಾಕಂದರೆ ನನ್ನ ಮಕ್ಕಳಿಗೆ ಇದ್ರ ಜೊತೆ ಹಸಿಮೆಣಸೆಲ್ಲ ಸಿಕ್ಕಿದರೆ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ನಾನು ಮಕ್ಕಳಿಗೋಸ್ಕರ ಮಾಡೋದಲ್ವಾ ಅಂತೇಳಿ ಏನೂ ಸೇರಿಸ್ಕೊಳ್ತಾ ಇಲ್ಲ. ಇದೊಂದು 15 ನಿಮಿಷ ಆದಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಗ್ರೇವಿ ಇವಾಗ ಸ್ವಲ್ಪ ತೆಳು ಅಂತ ಅನಿಸುತ್ತೆ, ಮತ್ತು ನಿಮಗೆ ಸರ್ವ್ ಮಾಡುವಾಗ ದಪ್ಪ ಆಗುತ್ತೆ. ಯಾಕಂದರೆ ಮಣ್ಣಿನ ಪಾತ್ರೆಯಲ್ಲಿ ಮಾಡಿದ್ದೀನಲ್ವ, ತುಂಬಾ ರುಚಿಯಾಗಿತ್ತು. ಒಂದ್ಸಲ ನೀವು ಕೂಡ ಟ್ರೈ ಮಾಡಿ ನೋಡಿ.